ದೇಶದಲ್ಲಿಯೇ ಒಂದು ಸರ್ಕಾರ ಒಂದು ಜನಾಂಗೀಯ ಹೋರಾಟ ಹತ್ತಿಕ್ಕಲಿಕ್ಕೆ ಮರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸರ್ಕಾರ ಅಂತೇಳಿ ಇವತ್ತು ಜನ ಇವತ್ತು ಆಕ್ರೋಶ ಒಳಪಡಿಸಿದ್ದಾರೆ. ನಮ್ಮ ಸಮುದಾಯದ ಅಮಾಯಕರ ಮೇಲೆ, ಮಹಿಳೆಯರ ಮೇಲೆ, ರೈತರ ಮೇಲೆ ಅಮಾನವೀಯವಾಗಿ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಕರ್ನಾಟಕ ಲಿಂಗಾಯತ ವಿರೋಧಿ ಸರ್ಕಾರದ ವಿರುದ್ಧ ಇವತ್ತು ಹೋರಾಟ ಮಾಡ್ತಿದ್ವಿ. ಕೂಡಲೇ ರಾಜ್ಯ ಸರ್ಕಾರ ಇಡೀ ಲಿಂಗಾಯತರ ಕ್ಷಮೆ ಕೇಳಬೇಕು, ಪಂಚಮಸಾಲಿಗಳ ಕ್ಷಮೆ ಕೇಳಬೇಕು. ನಮ್ಮ ಸಮುದಾಯದ ಅಮಾಯಕರ ಮೇಲೆ ನೀವು FIR ಹಾಕಿದ್ದಾರೆ, ಕೂಡಲೇ ಅದನ್ನ ನೀವು ವಿತ್ಡ್ರಾ ಮಾಡ್ಕೋಬೇಕು. ಜೊತೆಯಲ್ಲಿ ಇಂತಹ ಕುಕೃತ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವ್ರು ಕೂಡಲೇ ಸಸ್ಪೆಂಡ್ ಮಾಡಬೇಕು. ನೀವೇನಾದ್ರೂ ಸಸ್ಪೆಂಡ್ ಮಾಡದೆ ಹೋದ್ರೆ ಉದ್ದೇಶಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಪೊಲೀಸರ ಮುಖಾಂತರವಾಗಿ ಹೊಡೆಯಲಿಕ್ಕೆ ಆದೇಶ ಮಾಡಿರುವಂತ ಆರೋಪ ನಿಮ್ಮ ಮೇಲೆ ಬರಲಿಕ್ಕೆ ಸಾಧ್ಯವಿದೆ. ನನಗೆ ಈಗ ಬಂದಿರತಕ್ಕಂಥ ಸುದ್ದಿ ಅಂದ್ರೆ ನಮ್ಮ ಜನರಿಗೆ ಹೊಡೆಯುವಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಜನಪ್ರತಿನಿಧಿಯೊಬ್ಬರು ಮುಖ್ಯಮಂತ್ರಿ ಬಳಿಗೆ ಹೋಗಿ ಕಣ್ಣೀರು ಹಾಕ್ತಾರಂತೆ, ನಮ್ಮ ಜನರು ಹೊಡೆಯಕತ್ತಾರೆ, ಬಿಡುಗಡೆ ಕೊಡಿಸಿ ಅಂತೇಳಿ. ಆದ್ರೆ ಮುಖ್ಯಮಂತ್ರಿಗಳು ಹೊಡೆಲಿ ಬಿಡ್ರಿ, ಯಾಕೆ ಬಿಡುಗಡೆಗೊಳಿಸ್ಬೇಕು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಅಮಾನೀಯವಾಗಿರ್ತಕ್ಕಂಥ ಮಾತು, ಹೃದಯ ವಿದ್ರೋಹಕವಾಗಿರ್ತಕ್ಕಂಥ ಮಾತನ್ನ ಉದ್ದೇಶಪೂರ್ವಕವಾಗಿ ನಮ್ಮ ಜನಾಂಗವನ್ನ ಒಡಲಿಕ್ಕೋಸ್ಕರವಾಗಿ ಅವರ ಮೇಲೆ ಮಹಾಣಂತಿಕ ಹಲ್ಲೆ ಮಾಡ್ಲಿಕ್ಕೋಸ್ಕರವಾಗಿ ಒಬ್ಬ ಮುಖ್ಯಮಂತ್ರಿಗಳು ಹೃದಯಹೀನವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಬಹುತೇಕ ಇಡೀ ಭಾರತ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ. ಅವ್ರದೇ ಪಕ್ಷದ ಒಬ್ಬ ಜನಪ್ರತಿನಿಧಿ ನಮ್ಮ ಜನಾಂಗದಲ್ಲಿ ಹೊಡೆಯುವಂತ ಸಂದರ್ಭದಲ್ಲಿ ಹೋಗಿ ವಿಧಾನಸೌಧಕ್ಕೆ ಕಣ್ಣೀರ ಕೇಳ್ತಾರೆ, ಬಿಡುಗಡೆಗೊಳಿಸ್ರಿ, ಹೊಡಿಲಿಕ್ಕೆ ಆದೇಶ ಮಾಡಕ್ ಹೋಗ್ಬೇಡ್ರಿ, ನಿಮ್ಮ ನಂಬಿ ನಾವು ಓಟ್ ಹಾಕ್ಸೇವಿ, ನಮ್ಮ ಸಮಾಜ ಓಟ್ ನಿಮ್ಗೆ ಹಾಕ್ಸಿದೇವಿ, ದಯವಿಟ್ಟು ಮುಖ್ಯಮಂತ್ರಿಗಳೇ ಆ ಹಲ್ಲೆ ಮಾಡುವಂತಹ ಪೊಲೀಸ್ ಅಧಿಕಾರಿಗಳ ಒಂದ್ ಮಾತು ಅವ್ರಿಗೆ ಆದೇಶ ಮಾಡಿರಂತೆ, ಹೊಡಿಲಿ ಬಿಡ್ರಿ, ಏನ್ ಮಾಡ್ಕೊಂಡಾರ ಅವರು, ನಾನೇ ಹೇಳಿ ಹೊಡಿಲಿಕ್ಕೆ ನಾನೇ ಆದೇಶ ಮಾಡಿದ್ದೀನಿ, ಹೊಡಿಲಿ ಬಿಡ್ರಿ ಏನಾಕತ್ತಂತ ಹೇಳಿ ಇದೇ ಹೊಡೆಯುವಂತ ಸಂದರ್ಭದಲ್ಲಿ ಇಲ್ಲೇ ಎದುರುಗಡೆನೆ ಇದ್ರಂತೆ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ. ನಾನೇನ್ ತಿಳ್ಕೊಂಡಿದ್ದೆ, ಬೆಳಗ್ಗೆನೆ SM ಕೃಷ್ಣ ಅವ್ರ ಅಂತ್ಯಕ್ರಿಯೆಗೆ ಹೋಗಿ ನಾ ತಿಳ್ಕೊಂಡಿದ್ದೆ. ನಿನ್ನೆ ಬೆಳಗ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರದೇ ಪಕ್ಷದ ಒಬ್ಬ ಜನಪ್ರತಿನಿಧಿ ಕಣ್ಣೀರಾಕಿ ನಮ್ಮ ಜನಾಂಗದವರನ್ನು ಹೊಡೆಯಕತ್ತಾರೆ, ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ಸೇವಿ, ದಯವಿಟ್ಟು ಒಂದ್ಸರಿ ಹೊಡಿಬೇಡ ಅಂತ ಹೇಳ್ರಿ, ಮ್ಯಾನ್ವಲಗಾಕಿ ಕೈಕಾಲು ಮುರಿಯಂಗ್ ಹೊಡೆಯಕತ್ತಾರೆ, ಹೊಡೆಯಕತ್ತಾರೆ, ತಲೆ ಹೊಡೆಯಕತ್ತಾರೆ ಅಂತೇಳಿ ಕೈ ಮುಗಿದು ಕಣ್ಣೀರಾಕಿ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಹೊಡಿಲ್ ಬಿಡ್ರಿ, ಏನು ಮಾಡ್ಕೊಂಡಾಗದಾರೆ, ನಮ್ಮ ಸರ್ಕಾರ ಏನ್ ತಿಳ್ಕೊಂಡಿದ್ ಇಂಥ ಹೋರಾಟಕ್ಕೆ ಬೆದರ್ತಾವ ತಿಳ್ಕೊಂಡಿವೆ, ಹೊಡಿಲ್ ಬಿಡ್ರಿ ಅಂತ ಹೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನೀಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಹೊಡೆಯುವಂತ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡೋದು ಬಿಟ್ಟು ಹೊಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದ್ರೆ ನಿಜವಾಗಿಯೂ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣೆದುರಿಗೆ ಹೊಡೆಯುವಂತ ಜನರನ್ನು ಹೊಡಿಲಿಕ್ಕೆ ಹೇಳಿರಪ್ಪ, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಇದು ಅಮಾನೀಯವಾಗಿರ್ತಕ್ಕಂಥ ಕಗ್ಗೋಲೆ, ಮಾನವ ಹಕ್ಕುಗಳ ಉಲ್ಲಂಘನೆ ಇದು. ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕತ್ತಾರೆ, ದೂರು ಕೊಡಕತ್ತಾರೆ. ನಾವು ಮನವಿ ಕೊಡ್ತಾ ಇಲ್ಲ, ಯಾವ ತಹಸೀಲ್ದಾರ್ಗೆ ಮನವಿ ಕೊಡ್ತೇವಲ್ಲ, ಯಾವ ಜಿಲ್ಲಾಧಿಕಾರಿಗಳ ಮನವಿ ಕೊಡ್ತೇವಲ್ಲ, ಯಾವ ಉಪವಾದ ನಾವು ದೂರು ಕೊಡಕತ್ತೇವೆ. ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂತ ಇಂಥ ಸರ್ಕಾರ ವಿರುದ್ಧ ದೂರು ಕೊಡಕತ್ತೀವಿ. ಎಲ್ಲ ಕಡೆ ಇಂತಹ ಒಂದು ಅಮಾನೀಯವಾಗಿರ್ತ ವರ್ತನೆ ಮಾಡುವಂತ ವ್ಯಕ್ತಿಗಳ ದೂರು ಕೊಡಕತ್ತೀವಿ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಹಕ್ಕುಗಳ ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು. ಯಾರ್ಯಾರು ಇಂಥ ಘಟನೆ ಕಾರಣಗಾದರೆ ಅಂತ ವಜಾಗೊಳಿಸುವ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ನಮ್ಮ ಸಮುದಾಯ ಅಮಾಯಕರು 6 ಜನರ ಮೇಲೆ FIR ಮಾಡಿದ್ದಾರೆ, ಕೂಡಲೇ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ, ಈ ಜನಾಂಗದ ಅನ್ನ ಉಂಡು, ಈ ಜನಾಂಗದ ನೀರು ಕುಡಿದು, ಈ ಜನಾಂಗದ ಓಟ್ ಪಡ್ಕೊಂಡು, ಈ ಜನಾಂಗದ ಹೆಸರು ಹೇಳ್ಕೊಂಡು MLA ಆಗಿದಾರಲ್ಲ, ಯಾರು ನಮ್ಮ ಹೋರಾಟಕ್ಕೆ ಅವತ್ತು ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟಿ, ನಿಮ್ಮ ಬಗ್ಗೆ ಗೌರವ ಐತಿ. ನಿಮಗೆ ನಿಜವಾದ ಕಿಂಚಿತ್ ಕಾಳಜಿ ಇದ್ರೆ, ಇಂತಹ ಘಟನೆ ಅಮಾನ್ಯವಾಗಿರ್ತದಂತ ನಿಮ್ಗೆ ಗೊತ್ತಿದ್ದಾಗಿದ್ರೆ, ನಿಮ್ಮ ಈ ಜನಾಂಗದ ಮೇಲೆ ಹಲ್ಲೆ ಮಾಡುವಂತದ್ದು ನಿಮ್ಗೆ ಏನಾದ್ರೂ ನಿಮ್ ಕರಡು ಚುರುಂದಿದ್ರೆ ಇವತ್ತು ಅಧಿವೇಶನದಲ್ಲಿ ಮಾತಾಡಲೇಬೇಕು. ಎಲ್ಲರೂ ಪಕ್ಷಾತೀತ ನಾನು ಹೆಸರು ಹೇಳಕ್ ಹೋಗೋದಿಲ್ಲ. ಅವರು ಅವತ್ತು ಚೆನ್ನಮ್ಮನ ಇತಿಹಾಸ, ಚೆನ್ನಮ್ಮನ ಕಾದ್ರು ಮಲ್ಲಪ್ಪ ಶೆಟ್ಟಿ ಅಂತ ದುಷ್ಟ ವ್ಯಕ್ತಿ ಇದ್ದ, ಅವನು ನಾನು ಹೆಸರು ಹೇಳಕ್ ಹೋಗಲ್ಲ, ನಿಮಗೆ ಅರ್ಥ ಆಗುತ್ತೆ, ನೀವು ಎಂಕ್ವೈರಿ ಮಾಡ್ರಿ ಯಾರಂತೇಳಿ. ಯಾರು ಆ ಕಾರಣಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗದ ಶಾಸಕ ಹೇಳಿಕತ್ತೀನಿ, ನಿಮ್ಮ ನಾನು ಕ್ಷಮಿಸ್ತೀನಿ. ಅವತ್ತು ನೀವು ಹೋರಾಟಕ್ಕೆ ಬರಬೇಕಾಗಿತ್ತು, ನೀವು ಹೋರಾಟಕ್ಕೆ ಬಂದಿಲ್ಲ ಕೆಲವರು, ಅವ್ರನ್ನ ಬೇರೆ ಯಾವುದೇ ಪಕ್ಷ ಇರಲಿ, ನಾನು ಕ್ಷಮಿಸ್ತೀನಿ. ಆದ್ರೆ ನೀವು ಈ ಜನಾಂಗದ ಋಣ ತೀರಿಸುವಂದಿದ್ರೆ, ನಿಮ್ಮ ಜನಾಂಗದ ಮೇಲೆ ಮಹಾಣಾಂತಿಕವಾಗಿ ಹಲ್ಲೆ ಮಾಡತಕ್ಕಂಥ ಸರ್ಕಾರದ ವರ್ತನೆ ನಿಮ್ಗೆ ನಿಜವಾಗ್ಲೂ ಖಂಡನೆ ಗೊತ್ತಿದ್ದೇ ಆಗಿದ್ರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು, ಪಕ್ಷಾತೀತ ಮಾತಾಡಬೇಕು. ಅಕಸ್ಮಾತ್ ಆಗಿ ನೀವೇನಾದ್ರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವರು ಹೊಡೆದಿರತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದ್ರೆ, ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ ಹೋದ್ರೆ 2028 ಚುನಾವಣೆಯಲ್ಲಿ ಒಬ್ಬ ಪಂಚಮಸಾಲಿಗಳು ನಿಮಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲ.
ಅದು ಹೆಂಗೆ ಹೇಳ್ತೀರಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಾಂಧವರು ನಿಮ್ಮೆಲ್ಲ ಆಕ್ರೋಶ ಕಂಡುಬಿಟ್ಟಿದ್ದಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವ ಇದೆ, ಅವ್ರ ಬಗ್ಗೆ ನಾನು ಏನೂ ಮಾಡಕ್ ಹೋಗಲ್ಲ. ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲಾ ಶಾಸಕರು ಒಗ್ಗಟ್ಟಾಗಿ ಪಂಚಮಸಾಲಿ ಜನಾಂಗದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ರಾಜ್ಯ ಸರ್ಕಾರದ ಈ ದುಷ್ಕೃತ್ಯವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತುವಂತ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದು, ಆ ನಂಬಿಕೆಯನ್ನು ದೂರ ಉಳಿಯುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು. ನಾನು ಪದೇ ಪದೇ ಹೇಳ್ತೇನೆ, 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ದುರುಳ ಮಂತ್ರಿ ಇದ್ದ. ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ, ಇದೇ ರೀತಿ ಹೊಡೆದಿದ್ದ. ಅದಾದ್ಮೇಲೆ 18ನೇ ಶತಮಾನದಲ್ಲಿ ರಂಗಾಚಾರ್ಯ ಅಯ್ಯಂಗಾರ್ ಅಂತ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲೆ ಮಾಡಿದ್ದ. ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ, ಸಂವಿಧಾನಬದ್ಧ ಸರ್ಕಾರದಲ್ಲಿ ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ, ಲಿಂಗಾಯತರ ಮುಖ್ಯ ಯಾವ ಸಮಾಜ ದ್ವೇಷ ಮಾಡಿದ್ದಿಲ್ಲ. ಆದ್ರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಎನ್ನುವಂಥದ್ದು ಇವತ್ತು ಸಾಬೀತಾಗಿದೆ. 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಹೆಂಗಿತ್ತು ಅದೇ ಸರ್ಕಾರದ ಪುನರಾವರ್ತನೆ ಇವತ್ತು ಸರ್ಕಾರ ಆಗಿದೆ ಅನ್ನುವಂತ ನೇರವಾಗಿರ್ತಕ್ಕಂಥ ನೋವಿನ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಹಳ ಗೌರವ ಇತ್ತು. ಅವರು ಬಸವಣ್ಣ ಫೋಟೋ ಹಾಕಿದಕ್ಕೆ ಪಟಾಕಿ ಹಾರಿಸಿ ಖುಷಿ ಪಟ್ಟಿದ್ವಿ, ಅವರು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಮಾಡಿದಕ್ಕೆ ಖುಷಿ ಪಟ್ಟಿದ್ವಿ, ಸಂತೋಷ ಪಟ್ಟಿದ್ವಿ, ಆಡಿ ಹೊಗಳಿದ್ವಿ, ಲಿಂಗಾಯತ ಚಳುವಳಿಗೆ ಗೌರವ ಕೊಟ್ಟಿದ್ದಕ್ಕೆ ಅವ್ರನ್ನ ಬೆಂಬಲಿಸಿದ್ವಿ. ಆದ್ರೆ ಇವತ್ತು ಆ ಬಸವ ಪರಂಪರೆ ವಾರಸ್ದಾರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತೀರಪ್ಪ ಅಂತಂದ್ರೆ ಹೇಳೋದೊಂದು ಮಾಡೋದೊಂದು, ತೊಟ್ಲು ತಗೋರು ನೀವೇ, ತೊಟ್ಲು ಒಳಗಿರ್ತ ಮಕ್ಕಳನ್ನು ಚೂಟೋದು ನೀವೇನುವಂತ ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ನಿಮ್ಮ ಸರ್ಕಾರದಲ್ಲಿ ಇಂಥ ನಿರೀಕ್ಷೆ ಮಾಡಿದ್ದಿಲ್ಲ. ನಿನ್ನೆಯಿಂದ ನಮ್ಮ ಸಮಾಜ ಹೇಳಕತ್ತಿದ್ರು ಬಹಳ ಜನ ಹಾಸ್ಪಿಟಲ್ ಅಡ್ಮಿಟ್ ಸ್ವಾಭಿಮಾನಿಗಳು, ಸ್ವಾಭಿಮಾನಕ್ಕೆ ಹಂಜಿಬಿಟ್ಟು ಬಹಳ ಜನ ಪಂಚಮಸಾಲಿಗಳು ಇವತ್ತು ಪ್ರಾಣ ಜೊತೆಯಲ್ಲಿ ತಮ್ಮ ಜೀವನ ಜೊತೆಯಲ್ಲಿ ಇವತ್ತು ಚಿಂತೆ ಮಾಡ್ಕೊಂಡು ಮನೆಯಲ್ಲಿ ಇವತ್ತು ಎಷ್ಟೋ ಜನ ಕೈ ಕಾಲು ಲೈಫ್ ಲಾಂಗ್ ಅವ್ರು ಕಾಲೇ ಬರಲ್ಲಂತೆ, ಲೈಫ್ ಲಾಂಗ್ ಅವ್ರು ಕಾಲೇ ಆ ರೀತಿಯಾಗಿ ಮ್ಯಾನ್ವಲ್ ಆಗಿ ಪೊಲೀಸ್ ಹೊಡೆದಾರೆ. ಅವ್ರು ಯಾರೇ ಪೊಲೀಸ್ ಹೊಡೆದಾರೆ ಅಂತ ಮೇಲೆ ಗೊತ್ತಿದೆ, ಮಾಧ್ಯಮದಲ್ಲಿ ಗೊತ್ತಿದೆ. ಯಾವ ದುಷ್ಟ ವ್ಯಕ್ತಿ ಪೊಲೀಸ್ ಅಧಿಕಾರಿ, ಅವನು ಸಿಪಿಐ, ಇದೇ ಬೆಳಗಾವಿ ಸಿಪಿಐ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾನೆ. ಇದೇ ಎಡಿಜಿಪಿ ಉದ್ದೇಶಪೂರ್ವಕವಾಗಿ ನಮ್ಮ ಜನರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ. ಹಾಗಾಗಿ ಅಂತ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರನ್ನ ಏನಾದ್ರೂ ಸರ್ಕಾರ ಸಸ್ಪೆಂಡ್ ಮಾಡದೆ ಹೋದ್ರೆ ನೀವೇ ಪರೋಕ್ಷವಾಗಿ ಇಂಥ ಹೋರಾಟಕ್ಕೆ ಇಂಥ ದುಷ್ಕೃತ್ಯಕ್ಕೆ ನೀವೇ ಆದೇಶ ಮಾಡಿರುವಂತ ಅನುಮಾನ ವ್ಯಕ್ತ ಆಗ್ತದೆ, ಈಗಾಗಲೇ ಆಗಿದೆ. ಇದು ಲಿಂಗಾಯತ ವಿರೋಧಿ ಸರ್ಕಾರ ಅಂತೇಳಿ ಪದೇ ಪದೇ ಹೇಳಿಕೆ ಇಚ್ಛೆ ಪಡ್ತೀನಿ. ನಮ್ಮ ಹೋರಾಟ ನಿಮ್ಮ ಲಾಠಿ ಏಟು, ನಿಮ್ಮ ಬೂಟ್ ಏಟಿಗೆ ನಾವು ಪಂಚಮಸಾಲಿ ಎದುರಲ್ಲ. ಇದು 4 ವರ್ಷಗಳ ಕಾಲ ಶಾಂತಿಯಿಂದ ಹೋರಾಟ ಮಾಡಿವಿ. ಇನ್ನು ಮೇಲೆ ಕ್ರಾಂತಿ ಹೋರಾಟ ಜೆಂಡೆ ತಿಳಿಸ್ತೇನೆ. 2028 ಒಳಗಾಗಿ ಮೀಸಲಾತಿನ ಘೋಷಣೆ ಮಾಡದೆ ಹೋದ್ರೆ ನಾವು ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಯಾರು ಗೌರವ ಕೊಡ್ತಾರೋ, ನನ್ನ ಮೀಸಲಾತಿಗೆ ಯಾರು ಸ್ಪಂದನೆ ಮಾಡ್ತಾರೋ, ನಮ್ಮ ಜನರ ಭಾವನೆಗಳಿಗೆ ಯಾರು ಸ್ಪರಿಸ್ತಾರೋ ಅಂತ 2028ಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಎನ್ನುವಂತ ಮಾತು ಹೇಳ್ತೇನೆ. ಹಾಗಾಗಿ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಬೇಕು, ಆ ಅಧಿಕಾರಿಗಳನ್ನ ವಜಾ ಮಾಡೋ ಪ್ರಯತ್ನ ಮಾಡಬೇಕು, ಎಫ್ಐಆರ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಮೇಲಿರ್ತಕ್ಕಂಥ ಕಾನೂನು ಕ್ರಮವನ್ನು ವಾಪಸ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ.